ಇವತ್ತು ನಮ್ಮ ಜೊತೆ ವೈಕುಂಠ ಏಕಾದಶಿ ಸೆಲೆಬ್ರೇಟ್ ಮಾಡ್ತಾ ಇರೋವಂಥ ಒಂದಷ್ಟು ವಿಮೆನ್ಸ್ ಇದ್ದಾರೆ, ಇಂಡಿಯನ್ ವಿಮೆನ್ಸ್. ಸೊ ಅವ್ರ ಹತ್ರ ಕೇಳೋಣ ಹೇಗೆ ಆಸ್ಪಿಷಿಯಸ್ ಆಗಿ ಅವ್ರು ಸೆಲೆಬ್ರೇಟ್ ಮಾಡ್ತಾರೆ ಅವ್ರ ರೀತಿನಲ್ಲಿ ಅಂತ. ಸೊ ಅಮ್ಮ, ನೀವು ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ ನಿಮ್ಮ ಮನೆಯಲ್ಲಿ? ಇದು ನಮಗೆ ತುಂಬ ವಿಶೇಷ ವೈಕುಂಠ ಏಕಾದಶಿ ಅಂದರೆ. ಯಾಕೆಂದರೆ ವರ್ಷಕ್ಕೊಂದ್ಸರಿ ಬರೋದಲ್ವಾ. ಸೊ ಯಾವಾಗಲೂ ದೇವ್ರ ಸ್ಮರಣೆ ಮಾಡಿ ಬೆಳಗಾಗೆದ್ದು ಪೂಜೆ ಮಾಡಿ ಆಮೇಲೆ ಉಪವಾಸ, ಆಮೇಲೆ ಉತ್ತರದ ಬಾಗಿಲು ಹೋಗೋದು, ನಮಸ್ಕಾರ ಮಾಡೋದು ಅಷ್ಟೇ. ಓಕೆ. ನಿಮ್ಮ ಮನೆಯಲ್ಲಿ ಹೇಗೆ ಯಾವುದಾದ್ರು ಸ್ಪೆಷಲ್ ಆಗಿ ಏನಾದ್ರು ಪೂಜೆ ಅಂತ ಆಚರಣೆ ಏನಾದರೂ ಮಾಡ್ತೀರಾ? ಈ ಸಂದರ್ಭದಲ್ಲಿ ಏಕಾದಶಿ ಅಲ್ವಾ, ಏನು ಅಷ್ಟೊಂದು ಆಚರಣೆ ಅಂದರೆ ಅಷ್ಟೇ ದೇವ್ರ ಸ್ಮರಣೆ, ಸದಾ ದೇವ್ರ ಸ್ಮರಣೆಯಲ್ಲಿ ಇರೋದಷ್ಟೇ ಇವತ್ತಿನ ದಿನದ ಕೆಲಸ. ಆಮೇಲೆ ದೇವಸ್ಥಾನಕ್ಕೆ ಬರೋದು ಅಷ್ಟೇ, ಸ್ವಾಮಿ ನೋಡೋದು. ದೇವ್ರ ದರ್ಶನ ಆಯ್ತಮ್ಮ? ದೇವ್ರ ದರ್ಶನ ಆಯಿತು. ನಾವು ಇಲ್ಲೇ ಈ ದೇವಸ್ಥಾನದಲ್ಲೇ ಇದ್ವಿ. 40 ವರ್ಷ ನಮ್ಮ ಯಜಮಾನ್ರು ಇಲ್ಲೇ ಕೆಲಸ ಮಾಡ್ತಾಯಿದ್ರು. ಹಾಗಾಗಿ ಪ್ರತಿ ವರ್ಷ ಕೂಡ ನಾವು ದೇವ್ರ ಸ್ಮರಣೆ ಮಾಡೋದು, ನಾವು ರಂಗೋಲಿ ಹಾಕೋದು ದೇವ್ರ ಮುಂದೆ, ನಮಗೆ ಏನಾಗುತ್ತೋ ನಮ್ಮ ಕೈಯಲ್ಲಿ ಆಗಿದ್ದು ಸಹಾಯ ಮಾಡೋದು. ಮತ್ತು ದೇವ್ರ ದರ್ಶನ ಬೆಳಗ್ಗೆಯಿಂದ ರಾತ್ರಿ 10 ಗಂಟೆ ತನಕ ಇರುತ್ತೆ. ನಾವು ಅದೇ ಸ್ಮರಣೆ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿ ಬೆಳಗ್ಗೆ ಎಲ್ಲ ಮಾಡ್ತೀವಿ. ಹೀಗೆ ನಡ್ಕೊಂಬಂದಿದ್ವಿ 43 ವರ್ಷ ಇಲ್ಲೇ ಚೆನ್ನಾಗಿ. ಇವಾಗ ನಾವು ಸಪ್ರೇಟಾಗಿ ಮನೆ ಮಾಡಿದ್ದೀವಿ. ಅಲ್ಲಿವರೆಗೂ ಇಲ್ಲೇ ದೇವಸ್ಥಾನದಲ್ಲೇ ಇದ್ವಿ. ತುಂಬ ಚೆನ್ನಾಗಿ ಶ್ರೀನಿವಾಸ ದೇವರು ದರ್ಶನ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಪ್ರತಿ ವರ್ಷ ಇದೇ ರೀತಿ ನಡ್ಕೊಂಡು ಬರ್ತಾಯಿದ್ವಿ. ಏಳು ಕುಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ.